ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, 2024-25ನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಈಗ ಆಲ್ರೆಡಿ ಹಿಂದೆ 8ನೇ ತಿಂಗಳು 2024ರಲ್ಲಿ ಸೆಲೆಕ್ಷನ್ಗೆ ಅಂತೇಳಿ ಅರ್ಜಿಯನ್ನು ಕಾಲ್ ಮಾಡಿದ್ರು. ಬಟ್ ಅದು ಸ್ಟಾಪ್ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಹೈಕೋರ್ಟಲ್ಲಿ ಮೊಕದ್ದಮೆ ಇತ್ತು. ಸೊ ಹೈಕೋರ್ಟ್ ತೀರ್ಪನ್ನು ನೀಡಿದೆ. ಅದರ ಆಧಾರದ ಮೇಲೆ ಈಗ ಮತ್ತೆ ಈ ಒಂದು ಸೆಲೆಕ್ಷನ್ಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ಅನುಗುಣವಾಗಿ ಮೊನ್ನೆ ಈ ಒಂದು ಕಾಲೇಜು ಶಿಕ್ಷಣ ಇಲಾಖೆಯಿಂದ ನೋಟಿಫಿಕೇಶನ್ ಹೊರಬಿದ್ದಿದೆ. ಇದು ಏನು ಅಂತಂದರೆ, ಈ ಅತಿಥಿ ಉಪನ್ಯಾಸಕರುಗಳಿಗೆ ಹೊಸದಾಗಿ ಮತ್ತೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ, ತಿದ್ದುಪಡಿಗೆ ಅವಕಾಶ, ಮತ್ತು ಅವರೇನಾದರೂ ಸೇವಾ ಅನುಭವವನ್ನು ಅಪ್ಲೋಡ್ ಮಾಡ್ತೀವಿ ಅಂದರೆ ಅದಕ್ಕೆ ಅವಕಾಶ, ಮತ್ತು ಯಾವಾಗ ಮುಂದಿನ ಪ್ರೋಸೆಸ್ ನಡೆಯುತ್ತೆ ಅಂತೇಳಿ ಒಂದು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇದು ಕಾಲೇಜು ಶಿಕ್ಷಣ ಇಲಾಖೆಯ ಅಧಿಕೃತ ನೋಟಿಫಿಕೇಷನ್ನು. ನೀವು DCE ವೆಬ್ಸೈಟ್ಗೆ ಹೋದರೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ ಅಂತ ನಾನು ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಓದೋಕ್ಕೆ ಹೋಗ್ತಿಲ್ಲ. ಹೈಲೈಟ್ಸ್ ಏನಿದೆ ಅದನ್ನು ಮಾತ್ರ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ತಮಗೆ ಗೊತ್ತಿದೆ, ಈ ಒಂದು 2024-25ನೇ ಸಾಲಿಗೆ 8ನೇ ತಿಂಗಳು 2024ರಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಅರ್ಜಿ ಕಾಲಾಗಿತ್ತು. ಇದರಲ್ಲಿ ಮೊಕದ್ದಮೆ ಹೂಡಿದ್ರು. ತೀರ್ಪನ್ನು ಕೊಡುತ್ತೆ ಉಚ್ಚ ನ್ಯಾಯಾಲಯ. ಏನು ಅಂತ ಹೇಳಿದ್ರೆ, ಮಿನಿಮಮ್ ಕ್ವಾಲಿಫಿಕೇಷನನ್ನು ಕಡ್ಡಾಯವಾಗಿ ಅತಿಥಿ ಉಪನ್ಯಾಸಕರು ಹೊಂದಿರಬೇಕು. UGCಯ 2018ರ ಗೈಡ್ಲೈನ್ಸ್ ಏನಿದೆ, ಮಿನಿಮಮ್ ಕ್ವಾಲಿಫಿಕೇಷನ್ ಬೇಕೇ ಬೇಕು ಅಂತ ಹೇಳುತ್ತೆ. ಅದರ ಪ್ರಕಾರ ಈಗ ಇಲ್ಲಿ ಇವರು ಇದನ್ನು ಕಾಲ್ ಮಾಡಿರುವಂಥದ್ದು. 1, 3, 5ನೇ ಸೆಮಿಸ್ಟ್ರು ಬಹುತೇಕ ಮುಕ್ತಾಯ ಆಗಿದೆ. ಈಗ ನೆಕ್ಸ್ಟ್ ಬರುವಂಥ 2, 4, 6ನೇ ಸೆಮಿಸ್ಟ್ರಿಗೆ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ UGCಯ ನಿಯಮ 2018 ಏನು ಹೇಳುತ್ತೆ ಅಂದರೆ, ಅತಿಥಿ ಉಪನ್ಯಾಸಕರಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅದರ್ ಕ್ಯಾಟಗರಿ ಆದರೆ 55% ನಿಮ್ಮ PG ನಲ್ಲಿ ಇರಬೇಕು. SC ST OBC ಕ್ಯಾಟಗರಿ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಗಳಿಗೆ 50% ಕಡ್ಡಾಯ ಅಂತ ಹೇಳ್ತಾರೆ. ಜೊತೆಗೆ NET, SLET, KSET ಮತ್ತು PhDನ ನಿಗದಿಪಡಿಸಿದ್ದೀವಿ ಅಂತ ಹೇಳ್ತಾರೆ. ಹೊರಗಡೆ ಬಂದರೆ ನ್ಯಾಯಾಲಯದ ಒಂದು ಪಿಟಿಷನ್ ಏನು ಮತ್ತು ಅದರ ತೀರ್ಪು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ನಾನು ಆಲ್ರೆಡಿ ಮೊದಲೇ ನಿಮ್ಗೆ ಅದನ್ನು ಹೇಳಿದ್ದೀನಿ. ಬೇಕು ಅಂದರೆ ನೀವು ಅದನ್ನು ಓದ್ಕೊಳ್ಳಿ. ನೀಡಿರುವ ತೀರ್ಪಿನ ಅನ್ವಯ ಸೇವಾ ಅನುಭವ ಹಾಗೂ UGCಯ ವಿದ್ಯಾರ್ಹತೆಯ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರನ್ನು 24-25ನೇ ಸಾಲಿಗೆ ಆನ್ಲೈನ್ ಕೌನ್ಸಿಲ್ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲು ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಆ ಒಂದು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿದೆ. ಬನ್ನಿ ನಾವು ಅದನ್ನು ನೋಡಿದ್ದೆ. ಆದರೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸೋದಕ್ಕೆ ಅಥವಾ ಎಡಿಟನ್ನು ಮಾಡೋದಕ್ಕೆ ಪ್ರಾರಂಭಿಕ ದಿನಾಂಕ 3/1/2025ರಿಂದ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಅರ್ಜಿಯನ್ನು ಸಲ್ಲಿಸಲು ಮತ್ತು ಎಡಿಟ್ ಮಾಡಲು ಕೊನೆಯ ದಿನಾಂಕ 8/1/2025 ಆಗಿರುತ್ತೆ. ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸುವಂಥ ದಿನಾಂಕ 9/1/2025ಕ್ಕೆ ನಾವು ಅದನ್ನು ಪ್ರಕಟಿಸ್ತೀವಿ ಅಂತ ಹೇಳ್ತಾರೆ. ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿದ ನಂತರದಲ್ಲಿ ಅರ್ಜಿಯನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ. ಅದು 10/1/2025ರಿಂದ 11/1/2025 ಅಂತ ಹೇಳ್ತಾರೆ. ಮತ್ತು ತಾತ್ಕಾಲಿಕ ಕಾರ್ಯಭಾರವನ್ನು ಪ್ರಕಟಿಸುವ ದಿನಾಂಕ 13/1/2025 ಅಂತೆ. ಮೆರಿಟ್ ಪಟ್ಟಿಯ ಅನ್ವಯ ಕಾಲೇಜು ಆಯ್ಕೆಯ ಕೌನ್ಸಿಲಿಂಗ್ ಪ್ರಕ್ರಿಯೆ 20/1/2025ರಿಂದ 29/1/2025ವರೆಗಿರುತ್ತೆ. ಸೊ ಕೌನ್ಸಿಲಿಂಗ್ನಲ್ಲಿ ಕಾಲೇಜಿನ ಆಯ್ಕೆ ಮಾಡಿಕೊಂಡು ಅಭ್ಯರ್ಥಿಗಳು ಪಟ್ಟಿಯನ್ನು ಪ್ರಕಟಿಸುವಂಥ ದಿನಾಂಕ 30/1/2025ಕ್ಕೆ ಅಧಿಕೃತವಾಗಿ ಕೌನ್ಸಿಲಿಂಗಲ್ಲಿ ಆಯ್ಕೆಯಾದಂತಹ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಕೆಲವೊಂದಷ್ಟು ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ. ತಾವು ಅದನ್ನು ನೋಡ್ಕೊಳ್ಳಿ. ನೀವು ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ ಆ ಅಭ್ಯರ್ಥಿಗಳು ಮತ್ತೆ ಸಲ್ಲಿಸೋ ಅಗತ್ಯ ಇಲ್ಲ. ಎಡಿಟನ್ನು ಮಾಡ್ಕೊಳ್ಳಿ. ಹೊಸದಾಗಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂಥವ್ರು ಹೊಸದಾಗಿ ಸಲ್ಲಿಸಿ ಅಂತ ಹೇಳ್ತಾ, ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರೆ dce.karnataka.gov.in ಹೋಗಿ ಸಲ್ಲಿಸಬೇಕಾಗಿರುತ್ತೆ. ಸರ್ಕಾರಿ ಚಿತ್ರಕಲಾ ಮತ್ತು ಸಂಸ್ಕೃತ ಕಾಲೇಜುಗಳಿಗೆ ಸಂಬಂಧಪಟ್ಟಂಥ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಲಿಂಕನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲೇ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಸೊ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ನೀವು ಕೇಳಿದ್ದೆ. ಆದರೆ ಸೊ ಇಲ್ಲಿ ಈ ಒಂದು ಅಭ್ಯರ್ಥಿಗಳ 2 ವರ್ಷದ ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದಂಥ ಒಟ್ಟು ಶೇಕಡಾವಾರದ 25% ನಾವು ಕನ್ಸಿಡರ್ ಮಾಡ್ತೀವಿ. ಅದು 25 ಮಾರ್ಕ್ಸ್ ಅಂತೇಳಿ. ಹೆಚ್ಚುವರಿ ವಿದ್ಯಾರ್ಥಿಗೆ PhD ನೀವು ಹೊಂದಿದ್ರೆ 12 ಮಾರ್ಕ್ಸು, ನೆಟ್ಟು ಸ್ಟೆಟ್ಟು ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ 9 ಮಾರ್ಕ್ಸ್ ಕೊಡ್ತಾರೆ. MPhil ಇತ್ತು ಅಂತ ಹೇಳಿದ್ರೆ 6 ಮಾರ್ಕ್ಸನ್ನು ಕೊಡಲಾಗುತ್ತೆ. ಆಮೇಲೆ ಸೇವಾ ಅನುಭವಕ್ಕೆ 1 ವರ್ಷಕ್ಕೆ 3 ಮಾರ್ಕ್ಸ್ ಥರ 16 ವರ್ಷವನ್ನು ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 16 × 3 ಅಂತ ಹೇಳಿದ್ರೆ 48 ಮಾರ್ಕ್ಸ್ಗಳು ನಿಮಗೆ ಸಿಗುತ್ತೆ. 16 ವರ್ಷನೇ ಲಾಸ್ಟು. ಸೊ ವಿಶೇಷ ಚೇತನರಿಗೆ 10 ಅಂಕಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾರೆ. 2024-25ನೇ ಸಾಲಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ಗೆಸ್ಟ್ ಫ್ಯಾಕಲ್ಟಿಗಳು ನಿಮ್ಮ ID ಮತ್ತು OTPಯನ್ನು ಬಳಸ್ಕೊಂಡು ಅರ್ಜಿಯನ್ನು ಅಪ್ಡೇಟ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಏನು ನಿಗದಿತ ದಿನಾಂಕದಲ್ಲಿ ಕೌನ್ಸಿಲಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ರೆ ನೀವು ಅವತ್ತೇ ಹಾಜರಾಗಬೇಕು. 2ನೇ ಬಾರಿಗೆ ಕೌನ್ಸಿಲಿಂಗ್ ಭಾಗವಹಿಸೋದಕ್ಕೆ ನಿಮ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು ಪ್ರಮುಖವಾದ ಅಂಶ, ಕಲ್ಯಾಣ ಕರ್ನಾಟಕದ ಅಡಿಯಲ್ಲಿ ನೀವೇನಾದರೂ ಮೀಸಲಾತಿಯನ್ನು ಕೇಳಿದರೆ ಆ ಒಂದು ಪ್ರಮಾಣ ಪತ್ರವನ್ನು ಪ್ರಿನ್ಸಿಪಾಲರಿಗೆ ಪ್ರೊಡ್ಯೂಸನ್ನು ಮಾಡಬೇಕಾಗಿರುತ್ತೆ. ಆ ಒಂದು ಕೋಟಾದಲ್ಲಿ ನೀವು ಆಯ್ಕೆಗೊಂಡ್ರೆ, ಇದಾಗಿ ತಪ್ಪು ಮಾಹಿತಿಯನ್ನು ನೀಡಿದರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ.
ಹಾಗೆ ಈ ಒಂದು ಮಾಹಿತಿಯನ್ನು ಪ್ರಾಂಶುಪಾಲರು, ಪ್ರತಿಯೊಂದು ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ತಮ್ಮ ಕಾಲೇಜ್ ನೋಟಿಸ್ ಬೋರ್ಡಲ್ಲಿ ಕಡ್ಡಾಯವಾಗಿ ಈ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು DCE ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡಿದರೆ ಎಲ್ಲವೂ ಸಿಗುತ್ತೆ ಸ್ನೇಹಿತರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಯಿತು ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ 2024-25ನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಹೊರಡಿಸಿರುವಂತಹ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.